ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಬೆಳಗ್ಗೆನೇ ಒಂದು ವೀಡಿಯೋ ಹಾಕಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ, ಅದರದ್ದು ಪ್ರಸಾದ ನಮಗೆ ಮಾಡೋಕ್ಕೆ ಹೇಳಿದ್ದಾರೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ತುಪ್ಪ ಹಾಕಿದ್ದೀನಿ. ಅದೊಂಚೂರು ಕರಗಿ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ನಾನು ಅದಕ್ಕೆ ನೋಡಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ತೀನಿ ತುಪ್ಪದಲ್ಲಿ. ಸ್ಟವ್ ಜಾಸ್ತಿ ಇಟ್ಟಿದೆ, ಸ್ವಲ್ಪ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದನ್ನು ನೋಡಿ, ಇದು ನಂದು ಊರದ್ದು ತುಪ್ಪ ಬಂದು ಊರಲ್ಲಿ ತಂದಿದ್ದು. ಈಗ ಇದಕ್ಕೆ ನಾನು ರವೆ ಹುರ್ಕೊತೀನಿ ತುಪ್ಪದಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಡಂಬಿ ದ್ರಾಕ್ಷಿ ಅದು ಜಾಸ್ತಿ ಹುರ್ಕಬಾರ್ದಲ್ಲ, ಒಂದು ಕಪ್ಗೆ ತಗೊಳ್ಳಿ. ತಟ್ಟೆಗೆ ಪೂಜೆ ಬಂದು 9 ಗಂಟೆಗೆ ಫ್ರೆಂಡ್ಸ್. ಅವ್ರು ಬರೋದು ಇನ್ನೇನು ಬರ್ತಾರೆ. ನನಗೆ ಫ್ರೆಂಡ್ಸ್ ಕೊನೆಗೂ ಬಾಳೆಕಂದು ಸಿಕ್ತು. ನಮ್ಮ ಫ್ರೆಂಡ್ ಹತ್ರ ಹೋಗಿ ತೊಗೊಂಡು ನೋಡಿ ಫ್ರೆಂಡ್ಸ್. ಈ ರೀತಿ ಹುಡ್ದಿದ್ದೀನಿ, ಕಾಣಿಸ್ತಾ ಇದೆಯಾ? ಜಾಸ್ತಿ ಏನು ಹಾಕಿಲ್ಲ, ಅಷ್ಟು ಹುಡ್ದಿದ್ದೀನಿ. ಈಗ ಬನ್ನಿ ರವೆ ಹುರ್ಕೊಳ್ಳೋಣ. ಒಂದು 1/4 kg ಅಷ್ಟು ರವೆನ ಹುರಿತೀನಿ ಫ್ರೆಂಡ್ಸ್, ಜಾಸ್ತಿ ಏನು ಬೇಡ. ನೋಡಿ ಫ್ರೆಂಡ್ಸ್, ನಾನೊಂದು 1/4 kg ಅಷ್ಟು ರವೆನ ಹುರಿತಾ ಇದ್ದೀನಿ. ನಂದು ಗಂಟ್ಲು ಸ್ವಲ್ಪ ಕಟ್ಕೊಂಡಿತ್ತು ಫ್ರೆಂಡ್ಸ್, ಇವಾಗ ಸರಿ ಹೋಗಿದೆ, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಅದೇ ತುಪ್ಪಕ್ಕೆ ನಾನು ರವೆನ ಹುರಿತಾ ಇದ್ದೀನಿ. ಈ ಕಡೆ ಹಾಲು ಇಟ್ಟಿದ್ದೀನಿ ಕಾಯೋಕ್ಕೆ. ನೋಡಿ ಫ್ರೆಂಡ್ಸ್, ನೋಡಿ ರವೆನ ಹುರಿತಾ ಇದ್ದೀನಿ ಅದೇ ತುಪ್ಪದ ಇದರಲ್ಲಿ. ಸ್ವಲ್ಪ ಸ್ಟವ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುರಿದ್ರೆ ಸಾಕು ಫ್ರೆಂಡ್ಸ್. ಇದು ದೇವ್ರಿಗೆ ಪ್ರಸಾದಕ್ಕೆ ಮಾಡ್ತಾಯಿರೋದು. ನಾನು 1/4 kgನೇ ಮಾಡ್ತಾಯಿದ್ದೀನಿ. ಇಲ್ಲಿರೋರ್ಗೆ ಅಷ್ಟೇ ಹೇಳಿರೋದು ಪೂಜೆಗೆ. ಹಾಗಾಗಿ ಫ್ರೆಂಡ್ಸ್, ಇನ್ನೇನು 3 ದಿವಸಕ್ಕೆ ಶಿವರಾತ್ರಿ ಬಂತು. ನಾನು ಶಿವರಾತ್ರಿ ಹಬ್ಬದ ದಿನವೇ ಪೂಜೆ ಮಾಡಿಸಿದೆ ಹೋದ ವರ್ಷ. ಈ ವರ್ಷ ಏನಪ್ಪ ಅಂದರೆ ಅವರು ಸ್ವಲ್ಪ ಪೂಜೆ ಮಾಡ್ತಾರಲ್ಲ, ಅವರು ಬ್ಯುಸಿ ಇದ್ದಾರೆ. ಅವ್ರಿಗೆ ಶಿವರಾತ್ರಿ ಹಬ್ಬದ ದಿವಸ ಪೂಜೆ ಇದೆಯಂತೆ. ಇರಲಿ ಬಿಡಿ, ಏನು ಅದಕ್ಕೆ ಇನ್ನು 2-3 ದಿವಸ. 26ಕ್ಕೆ ಶಿವರಾತ್ರಿ, ಇವತ್ತು ಬಂದು 23. ಅದಕ್ಕೆ ನಾನು ಇವತ್ತೇ ಮಾಡಿಸ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಇದನ್ನು ಈ ರೀತಿ ಹುರ್ಕೋಬೇಕು ರವೆನ. ನಾವು ದೇವ್ರಿಗೆ ಮಾಡೋದಾದರೆ ನಾನು ಸ್ನಾನ ಮಾಡ್ಕೊಂಡು ನಾನು ಉಪವಾಸ ಇದ್ದೇನೆ ಪ್ರಸಾದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನೇ ಯಾವತ್ತಾದರೂ ಒಂದಿನ, ಈಗ 9 ಗಂಟೆ, ನಮಗೆ 12 ಗಂಟೆ 1 ಗಂಟೆ ಹೊತ್ತಿಗೆ ಪೂಜೆ ಮುಗಿಯುತ್ತೆ. ಹಾಗಾಗಿ ಉಪವಾಸನೇ ಇದ್ದೀನಿ. ಇವತ್ತು ಸಂಡೇ ಅಲ್ವಾ ಫ್ರೆಂಡ್ಸ್. ಇವತ್ತೇ ನೋಡಿ ನಮಗೆ ಪೂಜೆ ದಿವಸನೇ ಇನ್ನೂ ನೀರು ಬರಲಿಲ್ಲ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕೆಂಪಗಾದರೆ ಸಾಕು. ಅತಿಯಾಗಿ ನಾವು ಉಪ್ಪಿಟ್ಟಿಗೆ ಮಾಡೋ ಥರ ಏನಿಲ್ಲ. ಬನ್ನಿ ಇದನ್ನು ಬೇರೆದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್. ನಾನು ಇದಕ್ಕೆ ನೀರು ಹಾಕೋತೀನಿ ಫಸ್ಟು. ತುಪ್ಪದಲ್ಲೇ ಹುರಿದಿದ್ದೀನಲ್ಲ, 1/4 kgಗೆ ನೋಡಿ ನಾನು 1/4 ಲೀಟ್ರ್ ಹಿಡಿಯೋ ಕಪ್ಪಲ್ಲಿ 1 ಕಪ್ ನೀರು ತೊಗೋತೀನಿ. ಕಾಣಿಸ್ತಾ ಇದೆಯಾ? ಅದು ತುಪ್ಪದಲ್ಲಿ ಹುರಿದಿದ್ದೀವಲ್ಲ, 1/4 ಲೀಟ್ರು. ಇನ್ನೊಂದು ಸ್ವಲ್ಪ 1/4 ಲೀಟ್ರ್ ಕಪ್ಪಲ್ಲಿ ನೋಡಿ 1/2. ನಾನು ಹಾಲನ್ನ ಇದಕ್ಕೆ ತೋರಿಸ್ತೀನಿ ನಿಮಗೆ. ನಾನು ಸ್ವಲ್ಪನೇ ಹಾಕೋತೀನಿ ಫ್ರೆಂಡ್ಸ್. ಯಾಕಂದ್ರೆ ಹಾಲು ಸ್ಮೆಲ್ ಬಂದರೆ ಪ್ರಸಾದ ತಿನ್ನೋಕ್ಕಷ್ಟು ಒಂಥರ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಒಂದು 2 ಸ್ಪೂನಷ್ಟು ಹಾಲು ಹಾಕಿ, ಜಾಸ್ತಿ ಹಾಲು ಹಾಕಿಲ್ಲ, ಅಷ್ಟೇ ಹಾಕೋದು ನಾನು. ಈ ಕಡೆ ಕಾಫಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ಮಾಡಬೇಕು, ನೋಡೋಣ ಟೈಮ್ ಇದ್ದರೆ ಮಾಡ್ತೀನಿ. ಆ ಕಡೆ ಸಾಂಬಾರು ಕಾಯಿಸ್ಬೇಕು. ಅದಾದಮೇಲೆ ನೋಡಿ, ಇವಾಗ ನೀರು ಕಾಯುವಾಗಲೇ ನಾನು ಸಕ್ಕರೆನ ಹಾಕ್ತೀನಿ. ಸಕ್ಕರೆ ಅದ್ರ ಜೊತೆನೇ ಹಾಕಿದ್ರೆ ಇನ್ನೂ ಒಳ್ಳೇದಲ್ವ, ಬೇಗ ಕರಗುತ್ತೆ. ಕಲ್ಲರ್ ಏನು ಹಾಕೋಂಗಿಲ್ಲ, ಇದಕ್ಕೆ ವೈಟೇ ಮಾಡಬೇಕು ಪೂಜೆಗಲ್ವಾ. ಹಂಗಾಗಿದ್ದಕ್ಕೆ ಫ್ರೆಂಡ್ಸ್ ವೈಟ್ ಕಲರ್ ಮಾಡಬೇಕು.
ನೋಡಿ ಫ್ರೆಂಡ್ಸ್, ನಂದು ಕಾಲು ಕೇಳಿದೆ. ಇದು ಕಣ್ಣು ಗುರ್ತಲ್ಲಿ ಹಾಕ್ತೀನಿ ನಾನು ಸಕ್ಕರೆ. ಏನು ಅಳತೆ ಮಾಡ್ಕೊಂಡು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ. ವೈಟ್ ಕಾಣಿಸ್ತಾ ಇದೆ, ಕಲರ್ ಹಾಕೋ ಹಾಕಿಲ್ಲ. ಚೂರು ಸಕ್ಕರೆನ ಹಾಕ್ತಾರೆ. ಈಗ ಫ್ರೆಂಡ್ಸ್, ನಾನು ಅವ್ರು ಬರೋದು ಇನ್ನೂ 8 ಗಂಟೆಗೆ. ಅಷ್ಟರಲ್ಲಿ ನಾನು ಬಿಸಿಬೇಳೆಬಾತು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ತೀನಿ, ನಮಗೆ ಮಾತ್ರ. ಅವರು ಪೂಜಾರು ನಮಗೆ ಬೇರೆ ಕಡೆ ಪೂಜೆ ಇದೆ, ನಾವೇನೂ ಊಟ ಮಾಡಲ್ಲ ಅಂತ ಹೇಳಿದ್ರು. ಅವರು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಪ್ರಸಾದ ಮಾಡ್ತಾಯಿದ್ದೆ. ಅವರು ಹೋದ ವರ್ಷವೂ ಊಟ ಮಾಡಲಿಲ್ಲ, ಹಾಗೆ ಹೋಗಿದ್ರು ನೋಡಿ. ಇವಾಗ ಒಂದೇ 1 ನಿಮಿಷ ಇದು ಫುಲ್ಲು ಕುದಿಯೋಕ್ಕೆ ಬರುತ್ತೆ. ಕುದಿಯೋ ಟೈಮಲ್ಲಿ ನಾವು ರವೆ ಹಾಕಬೇಕು. ಈಗ ಫ್ರೆಂಡ್ಸ್, ನಾನು ಹುರಿದಿರೋ ರವೆನ ಹಾಕ್ತಾಯಿದ್ದೀನಿ. ಸ್ಟವ್ ಕಮ್ಮಿ ಮಾಡ್ತೀನಿ. ಫ್ರೆಂಡ್ಸ್, ಯಾವಾಗೇ ಆದರೆ ನೋಡಿ, ನಾವು ಏನಾದರೂ ದೇವ್ರಿಗೆ ಪ್ರಸಾದ ಮಾಡುವಾಗ ಅದ್ರ ಟೇಸ್ಟೇ ಒಂಥರ ಆಗುತ್ತೆ. ಅದು ನಾವೇ ಮನೇಲಿ ಮಾಡಬೇಕಾದ್ರೆ ಆ ಥರ ಆಗೋಲ್ಲ. ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಬಂದು ರೆಡಿ ಮಾಡ್ಕೋಬೇಕಷ್ಟೇ. ಅಂದರೆ ಪೂಜೆದೆಲ್ಲ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದೊಂದು ರೆಡಿ ಆಗಬೇಕಿತ್ತು. ಇದನ್ನು ಮಾಡಿ ನಾನು ಒಂದು ಬೌಲ್ಗೆ ಹಾಕಿ ಆ ಪೂಜೆದೆಲ್ಲ ರೆಡಿ ಮಾಡಿಟ್ಟಿದ್ದೀನಲ್ಲ, ಅಲ್ಲಿಗೆ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ. ಲಾಸ್ಟಲ್ಲಿ ಫ್ರೆಂಡ್ಸ್, ನಾವು ಗೋಡಂಬಿ ದ್ರಾಕ್ಷಿ ಹುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋದು ನೋಡಿ. ಇದು ಎಲ್ಲ ಸಿಹಿ ಸಪ್ಪೆ ಏನು ನಾವು ನೋಡೋ ಹಾಗಿಲ್ಲ, ದೇವ್ರ ಪ್ರಸಾದ ಅಲ್ವಾ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಅರ್ಧ ಪಾವುದು ಬಿಸಿಬೇಳೆಬಾತು ನಮಗೆ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಈ ಟೈಮಲ್ಲಿ ಫ್ರೆಂಡ್ಸ್, ನಾನು ಗೋಡಂಬಿ ದ್ರಾಕ್ಷಿನ ತೋರಿಸಿದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್. ದೇವ್ರ ಪ್ರಸಾದದ್ದು ಸಜ್ಜಿಗೆ ರೆಡಿ ಆಯಿತು. ಇದು ಒಂದೇ 1 ನಿಮಿಷ ಮುಚ್ಚಿಡಬೇಕು, ಯಾಕೆ ಅಂದರೆ ಅರಳಬೇಕಲ್ಲ. ಒಂದು ನಿಮಿಷ ಫ್ರೆಂಡ್ಸ್, ಅರಳಲಿ ಅದು. ಫ್ರೆಂಡ್ಸ್ ನೋಡಿ, ಇವಾಗ ಅರಳಿದೆ, ಕಾಣಿಸ್ತಾ ಇದೆಯಾ? ಫುಲ್ಲು ದೇವ್ರಿಗೆ ಪ್ರಸಾದ ಫ್ರೆಂಡ್ಸ್ ರೆಡಿ ಆಯಿತು. ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಬ್ಬೊಬ್ಬರು ಫ್ರೆಂಡ್ಸ್ ಅವರೇ ಮಾಡ್ಕೊಬರ್ತಾರೆ. ಆದರೆ ವರ್ಷ ನಮ್ಮ ಮನೇಲಿ ನಾನೇ ಸತ್ಯನಾರಾಯಣ ಪೂಜೆಗೆ ಈ ಪ್ರಸಾದನ ರೆಡಿ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸತ್ಯನಾರಾಯಣದ ಪ್ರಸಾದ ಫ್ರೆಂಡ್ಸ್ ರೆಡಿ ಆಗೋದು. ಕಾಣಿಸ್ತಾ ಇದೆ ಫ್ರೆಂಡ್ಸ್, ಫುಲ್ ಈಸಿ ನೋಡಿ ಫ್ರೆಂಡ್ಸ್. ಹಾಲು ನಿಮಗೆ ಯಾಕೋದ ಹಾಲು ಹಾಕಿದ್ರೆ ಫ್ರೆಂಡ್ಸ್ ಹಾಲು ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಲನ್ನ ಕಮ್ಮಿನೇ ಹಾಕೋದು, ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ನಂದು ಸತ್ಯನಾರಾಯಣ ಪೂಜೆದು ಪ್ರಸಾದ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.